ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ಜೆಸ್ಟರ್. ಸಂಡೇ ಇದ್ದ ಕಾರಣ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ನಾವು ಕಪ್ಪತ್ ಗುಡ್ಡಕ್ಕೆ ಹೋಗೋಕೆ ಪ್ಲಾನ್ ಮಾಡಿದ್ವಿ. ನಾವಲ್ಲಿ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಕಪ್ಪತ್ ಗುಡ್ಡನ ಒನ್ ಟೈಮ್ ವಿಸಿಟ್ ಮಾಡಿ. ಬೇಗನೆ ಹೋಗಬೇಕು ಅಂತ ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಫಸ್ಟು ತಲೆ ಎಲ್ಲ ಬಾಚ್ಕೊಂಡೆ. ಅದಾದ ನಂತರ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕಂತ ನಾನು ಫಸ್ಟ್ ರೋಸ್ ವಾಟರ್ ಅಪ್ಲೈ ಮಾಡ್ಕೊಂಡಿದ್ದೆ. ಅದಾದ ನಂತರ ನಾನು ಲ್ಯಾಕ್ಮಿದು ಲುಮಿನಸ್ ಕ್ರೀಮ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದು ನಮಗೆ ಫೇಸಿಗೆ ಗೋಲ್ಡನ್ ಲುಕ್ ಥರ ನಮಗೆ ಶೈನಿಂಗ್ ಕೊಡ್ತಿರುತ್ತೆ. ನಾನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಇದನ್ನೇ ನಾನು ಅಪ್ಲೈ ಮಾಡೋದು. ಇವನ್ ಡೈಲಿ ಇದನ್ನೇ ಯೂಸ್ ಮಾಡ್ತಿರ್ತೀನಿ ನಾನು ರೆಡಿ ಆಗ್ತಾಯಿದ್ದೆ. ನಮ್ಮ ಮನೆಯವ್ರು ತಳಗಡೆ ಫುಲ್ ಬೈತಾಯಿದ್ರು, ಎಷ್ಟೊತ್ತು ರೆಡಿ ಆಗ್ತೀಯ ಅಂತ. ನಾನು ಕೇರೇ ಮಾಡ್ತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ರೆಡಿ ಆಗ್ತಾಯಿದ್ದೆ. ರೆಡಿ ಆಗಿ ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ನಾನು ಪ್ಲಮ್ದು ಗ್ರೀನ್ ಟೀದ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು. ಯಾರಿಗೆ ನಿಮಗೆ ಫೇಸಿಗೆ ಪಿಂಪಲ್ಸ್ ಯಾರು ಫೇಸ್ ಮಾಡ್ತಿದ್ದೀರಾ, ಸೊ ನೀವು ಪ್ಲಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ. ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಫೇಸ್ ವಾಶ್, ನೆಕ್ಸ್ಟ್ ಇವನ್ ಸೀರಮ್ ಕೂಡ ಬರುತ್ತೆ. ನಾನು ಎಲ್ಲ ಪ್ರಾಡಕ್ಟ್ಸು ನಾನು ಪ್ಲಮ್ದು ಗ್ರೀನ್ ಟೀನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ಇವನ್ ಸ್ಕಿನ್ ಸಹ ನಮಗೆ ಫುಲ್ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ನಾನು ಇದನ್ನು ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಇದೇ ಫೌಂಡೇಶನ್ ಅಪ್ಲೈ ಮಾಡೋದು. ಇದು ಸಹ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ಎಷ್ಟೇ ನೀವು ಬಿಸಿಲಲ್ಲಿ ಓಡಾಡಿದ್ರು ಸಹ ಇದು ನನಗೆ ಹೋಗಲ್ಲ, ನನ್ನ ಫೇಸ್ ಯಾವಾಗಲೂ ಡಲ್ ಆಗಲ್ಲ. ಸೊ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೆ ರೆಡಿ ಆಗೋದಂದರೆ ಒಂಥರ ಖುಷಿ. ನೆಕ್ಸ್ಟ್ ನಾನು ಕಾಜಲ್ ಅಪ್ಲೈ ಮಾಡ್ತೇನೆ. ಆಮೇಲೆ ನನ್ನ ಫೈನಲ್ ಲುಕ್ ಬಂದುಬಿಟ್ಟು ಈ ಥರ ಆಯಿತು, ಸಿಂಪಲ್ ಆಗಿತ್ತು. ಆಮೇಲೆ ಡೋರಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಹೊರಟೆ ನಾನು. ನಮ್ಮ ಹಸ್ಬೆಂಡ್ ಆಲ್ರೆಡಿ ಕೆಳಗಡೆ ಹೋಗಿ ನಿಂತ್ಬಿಟ್ಟಿದ್ರು. ಬಾಯ್ಸ್ ಎಲ್ಲ ನಿಮಗೆ ಗೊತ್ತು, ಫುಲ್ ಎಷ್ಟೇ ಲೇಟ್ ಆಗಿದ್ರು ಸಹ ಬೇಗ ಬೇಗ ರೆಡಿ ಆಗಿಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಾಯ್ಸು. ಬೈತಾಯಿದ್ರು ಬೇಗ ಬಾ ಅಂತ. ನಾನು ಹೋಗಿ ನಮ್ಮದು ಇವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ. 6:30 ಈ ಥರ ಆಗಿತ್ತು. ಮಾರ್ನಿಂಗ್ ನಾವು ಹೋಗಬೇಕಂದ್ರೆ ತುಂಬ ಸ್ವಲ್ಪ ಚಳಿ ಇತ್ತು. ಟೀ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ. ಸೊ ಶಾಪಿಗೆ ಹೋಗಿಬಿಟ್ಟು ಇವರು ಟೀ ಆರ್ಡ್ರ್ ಮಾಡಿದರು. ಇವರು ಟೀ ಕುಡಿತಾ ಇದ್ದರು. ಅವಾಗ ನನ್ನ ಕಾಫಿ ಬಂತು. ನಾನು ಕಾಫಿ ಹೇಳಿದ್ದೆ. ಸೊ ಕಾಫಿ ಸಹ ತುಂಬ ಚೆನ್ನಾಗಿತ್ತು ಟೇಸ್ಟು. ಯಾರಿಗೆಲ್ಲ ಕಾಫಿ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಆ್ಯಕ್ಚುಲಿ ಕಪ್ಪತ್ಗುಡಿಗೆ ಹೋಗೋಕ್ಕೆ 3-4 ರೂಟ್ ಇವೆ ಅಂತೆ. ನಾವು ಮುಕ್ತಾಂಪುರಿಂದ ಹೋಗಿದ್ದು. ತುಂಬ ಬೇಗನೆ ಹೋಗ್ತೀವಿ ಆ್ಯಕ್ಚುಲಿ ಮುಂಡರ್ಗಿಯಿಂದ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ. ಇಲ್ಲಿ ಕಾಣಿಸ್ತಿರೋ ಬ್ರಿಡ್ಜ್ ಬಂದುಬಿಟ್ಟು ಮದ್ಲಗಟ್ಟಿ ಬ್ರಿಡ್ಜು. ಮಳೆ ಇರೋ ಕಾರಣ ಫುಲ್ ನೀರು ತುಂಬಿಕೊಂಡಿದೆ. ಇವನ್ ನೀವು ಗದ್ದೆ ಎಲ್ಲ ನೋಡ್ತಿರ್ಬಹುದು, ಫುಲ್ ನೀರಾಗಿದೆ. ಇಲ್ಲಿ ಮದ್ಲಗಟ್ಟಿ ಆಂಜನೇಯ ಅಂತ ಫುಲ್ ಪವರ್ಫುಲ್ ದೇವರಿದು. ಯಾರಿಗೆಲ್ಲ ಆಂಜನೇಯ ಅಂದರೆ ಇಷ್ಟ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಜೈ ಆಂಜನೇಯ ಅಂತ ಕಮೆಂಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೀವು ಬೆಟ್ಟ ಎಲ್ಲ ನೋಡ್ಬೋದು. ಅಲ್ಲಿ ಬೆಟ್ಟ ನೋಡ್ತಿರ್ಬೋದು ನೀವು. ಅಲ್ಲಿ ಟಾಪಲ್ಲಿ ನಾವು ಇವಾಗ ಹೋಗೋದು. ನೋಡ್ತಿದ್ರೆ ಇವಾಗೇ ಹೋಗಬೇಕು ಅನಿಸ್ತಿದೆ, ಅಷ್ಟು ಕ್ಯೂರಿಯಾಸಿಟಿ ಆಗ್ತಿದೆ. ಹೋಗಬೇಕಾದ್ರೆ ನಮಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಬರುತ್ತೆ. ಅದು ಬಂದುಬಿಟ್ಟು ವೀರಭದ್ರೇಶ್ವರ ದೇವಸ್ಥಾನ, ಸಿಂಟಾಲೂರು. ವೀರಭದ್ರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ನೋಡೋಕ್ಕೆ. ನಾನು ಅದು ಸಹ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಹೋಗ್ತಾ ಆಯಾಸ ಆಗಬಾರ್ದು ಅಂತ ಜ್ಯೂಸ್ ಏನಾದರೂ ತೊಗೊಳೋಣ ಅಂತ ನೋಡ್ತಿದ್ವಿ. ಅಲ್ಲೊಂದು ಶಾಪ್ ಕಾಣ್ತು, ಅಲ್ಲಿ ಇಳಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಹೋಗಿ ಜ್ಯೂಸ್ ತರ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು, ಇದೇ ಸಿಂಗ್ಟಾಲೂರು ವೀರಭದ್ರೇಶ್ವರ ಟೆಂಪಲು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಇದನ್ನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಜ್ಯೂಸ್ ತೊಗೊಂಡು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ನನಗಂತರೂ ಎಷ್ಟು ಹೋಗ್ಬೇಕಿನ್ನೂ ಅನಿಸ್ತಾ ಇತ್ತು. ಅಷ್ಟು ಟಾಪಲ್ಲಿದೆ. ನಾವೇ ನಡ್ಕೊಂಡು ಹೋಗಲಿಲ್ಲ, ಬಟ್ ಗಾಡೀಲಿ ಹೋಗಿದ್ದು. ಏನಿಲ್ಲ ಅಂದರೂ ಒಂದು 8 ಕಿಲೋಮೀಟರ್ಸ್ ಇದೆ ಅಂತೆ ಅದು. ಇವನ್ ಬೈಕಲ್ಲೇ ಹೋದರೆ ಅಷ್ಟು ತುಂಬ ಮೇಲ್ಗಡೆ ಇದೆ. ಸೊ ಸೈಡೆಲ್ಲ ನೋಡ್ತಾ ಇದ್ರೆ ಫುಲ್ ಗ್ರೀನರಿ ಅನಿಸ್ತಿದೆ. ಸೊ ಯಾರಾದರೂ ಮುಂಡರ್ಗಿ ಅಥವಾ ಗದಗ ಸೈಡ್ ಬಂದರೆ ಈ ಪ್ಲೇಸ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಅಷ್ಟು ಚೆನ್ನಾಗಿದೆ ಇದು ಪ್ಲೇಸು. ಇವನ್ ಇಲ್ಲಿಂದ ಹೋಗೋಕ್ಕೆ 3-4 ರೂಟ್ ಇದ್ದಾವೆ ಅಂತೆ ಇಲ್ಲಿ ಕಪ್ಪತ್ ಗುಡ್ಡಕ್ಕೆ ಹೋಗೋಕ್ಕೆ. ಆ ಸೈಡೆಲ್ಲ ಹೋದರೆ ಟೆಂಪಲ್ ಆ ಥರ ಎಲ್ಲ ಬರುತ್ತಂತೆ. ಸೊ ಅದು ಸಹ ತುಂಬ ಚೆನ್ನಾಗಿದೆ.
ಸೊ ನನಗದು ಅಷ್ಟು ಗೊತ್ತಿಲ್ಲ, ಒಂದೇ ಸಲ ಹೋಗಿದ್ದೆ ಅನಿಸುತ್ತೆ. ಬಟ್ ಈ ಜಾಗಕ್ಕೆ ಮಾತ್ರ ನಾನು ಒಂದು ಸಲನೂ ಬಂದಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ನಮ್ಮ ಮನೆಯವ್ರು ಮಾತ್ರ ತುಂಬ ಸಲ ಹೋಗಿದ್ದಾರೆ, ಯಾಕಂದರೆ ಅವ್ರು ಇದೇ ಸೈಡ್ ಆಗ್ತಾರಲ್ಲ, ಅವ್ರು ತುಂಬ ಅದಕ್ಕೆ ಅವ್ರು ಯಾವಾಗಲೂ ವೀಕೆಂಡ್ಸ್ ಆ ಥರ ಎಲ್ಲ ಹೋಗ್ತಿದ್ರಂತೆ. ಬಟ್ ನನಗಿದು ಹೊಸ ಪ್ಲೇಸು, ನಾನು ಮಾತ್ರ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ. ಇವಾಗ ಎಂಟ್ರಿ ಕೊಡ್ತೀವಿ. ಸೊ ಎಂಟ್ರಿ ಕೊಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಗಾಡಿ ತೊಗೊಂಡೇ ಹೋದ್ವಿ ಅಲ್ಲಿನೂ ಸಹ. ಎಲ್ಲ ಸೈಡ್ ನೋಡ್ತಿರ್ಬೋದು ನೀವು, ನೀರೆಲ್ಲ ಕಾಣಿಸ್ತಿದೆ ನಿಮಗೆ. ಇದು ಸಿಂಗ್ಟಲ್ಲು ಡ್ಯಾಮ್ ಅಂತೆ. ಇವನ್ ಮೇಲಿಂದ ಇನ್ನೂ ಮೇಲ್ಗಡೆ ಹೋಗಿ ನೋಡಿದ್ರೆ ಫುಲ್ ವ್ಯೂ ಕಾಣಿಸುತ್ತೆ. ಸೊ ನಾನು ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಅದು ವ್ಯೂ ತೋರಿಸ್ತೀನಿ. ಪ್ರಕೃತಿ ಒಂಥರ ಮ್ಯಾಜಿಕ್ ಇದ್ದಂಗೆ. ನಮ್ಮದು ಮನಸ್ಸು ಎಷ್ಟೇ ಭಾರ ಆಗಿರಲಿ, ಅದನ್ನು ನೋಡಿದ ತಕ್ಷಣವೇ ನಮ್ಮ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ಥರ ಆಗುತ್ತೆ, ಯಾರೆಲ್ಲ ನೇಚರ್ನ ಇಷ್ಟಪಡ್ತೀರಾ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಳೆ ಮಳೆ ಅಂಬೆಗಾಲ ಇಡುತ್ತಾ ಸುರಿಯೇ ಚಳಿಯೇ ಚಳಿಯೇ ಚೂರು ಹಬೆ ಕೊಡುತ್ತಾ ಮಿಡಿಯೇ ಮತ್ತೆ ಮತ್ತೆ ಬೇಕು ಅಂತ ಸುತ್ತೋ ಮೋಡ ನಾನು ಪತ್ತೆ ಹಚ್ಚು. ನಂಗಂತೂ ಇಡೀ ದಿನಾನೂ ಇಲ್ಲೇ ಇದ್ರೂ ಬೇಜಾರಾಗ್ತಿದ್ದಿಲ್ಲ, ಅಷ್ಟು ಚೆನ್ನಾಗಿತ್ತು ನೇಚರು. ನನಗೆ 10 ಗಂಟೆ ಆಗೈತಂತಲೇ ಅನಿಸ್ಲಿಲ್ಲ. ನಾವು ಎಷ್ಟೋ ಬೇಗ ಹೋದರೂ ಇವಾಗ 10 ಗಂಟೆ ಆಯಿತಾ, ಇಷ್ಟು ಜಲ್ದಿ ಆಯಿತಾ ಅಂತ ಅನಿಸ್ತಿತ್ತು. ಅಷ್ಟು ಟೈಮ್ ಪಾಸ್ ಆಗ್ತಾಯಿತ್ತು. ನೇಚರ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಇನ್ನೊಂದು ಕಪ್ಪದ ಗುಡ್ಡದ ವಿಶೇಷ ಏನಂದರೆ ಇಲ್ಲಿ ಪ್ಯೂರ್ ಏರ್ ಸಿಗುತ್ತೆ. ಅದಾದ ನಂತರ ಇಲ್ಲಿ ಔಷಧೀಯ ಗಿಡಮೂಲಿಕೆಗಳು ಸಹ ತುಂಬಾ ಸಿಗ್ತವೆ. ಆಮೇಲೆ ನಾವು ಬೆಟ್ಟ ಹತ್ತ ಮೇಲೆ ಹೆಂಗೆ ಹೋಗ್ತೀವಲ್ಲ, ನಮ್ಮದು ಕೈ ಸ್ಕಿನ್ ಕಲರ್ನೇ ಇದೆ. ಇವನ್ ಅದು ಸಹ ನಿಮಗೆ ಎಲ್ಲೋ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈಟ್ ಎಲ್ಲೋ. ಇವನ್ ನೀವು ಹೋದರೆ ಯಾರಿಗೆಲ್ಲ ಈ ಥರ ಫೀಲ್ ಆಗಿದೆ, ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಸಹ ಕಮೆಂಟ್ ಮಾಡಿ ನಮಗೂ ಈ ಥರ ಫೀಲ್ ಆಗಿದೆ ಅಂತ. ಆಮೇಲಿಂದ ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಫ್ಯಾನ್ಸ್ ಇವೆ. ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತಂದರೆ ನಮಗೆ ಇವನ್ ಕರೆಕ್ಟಾಗಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ನೆಕ್ಸ್ಟ್ ನಮ್ಮ ಹಸ್ಬೆಂಡು ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ತಿದ್ರು. ಅಲ್ಲಿ ಕರ್ಕೊಂಡೋದ್ರು. ಇದೇ ಅದು ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೇಚರ್ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ, ಅಷ್ಟು ಕಳೆದೋಗ್ಬಿಟ್ಟಿದ್ದೆ ನೇಚರಲ್ಲಿ. ಎಕ್ಸ್ಪೆಷಲಿ ನಾನಂತೂ ತುಂಬಾ ಕಳೆದು ಹೋಗಿದ್ದೆ. ಈ ಸೈಡೆಲ್ಲ ಜಾಸ್ತಿ ಬೆತ್ತ ಬೆಳಿತಾರೆ ಅನಿಸುತ್ತೆ. ಫುಲ್ ಗದ್ದೆಗಳೆಲ್ಲ ಇತ್ತು, ಫುಲ್ಲು ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿನೇ ಇತ್ತು. ನನಗೆ ಮೊದಲೇ ಗ್ರೀನರಿ ಅಂದರೆ ತುಂಬಾ ಇಷ್ಟ. ಫುಲ್ ಹ್ಯಾಪಿ ಆಯಿತು, ಒಂಥರ ಹ್ಯಾಪಿ ವೀಕೆಂಡ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಇಬ್ರಿಗೂ. ಎಲ್ಲಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲೆಲ್ಲ ಹುಡುಕ್ತಿದ್ವಿ. ಮುಂದ್ಗಡೆ ಹೋಗ್ತಾ ಹೋಗ್ತಾ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಸಹ ನಮಗೆ ಟಿಫನ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಬನ್ಸ್ ಮತ್ತು ಇಡ್ಲಿ ಆರ್ಡ್ರ್ ಮಾಡಿದ್ವಿ. ನಮ್ಮ ಮನೆಯವ್ರಿಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ಅನಿಸುತ್ತೆ. ಬಂದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಯಾರಿಗೆಲ್ಲ ಬನ್ಸು ಮತ್ತು ಯಾರಿಗೆಲ್ಲ ಇಡ್ಲಿ ಇಷ್ಟ ಆಗುತ್ತೆ, ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮ ವೀಕೆಂಡ್ ಈ ಥರ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇನ್ನೂ ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.